ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬೊಂಬೈ ಸಜ್ಜಿಗೆಯನ್ನು ಬಳಸ್ಕೊಂಡು ಒಂದು ಉಂಡೆ ಪಕೋಡ ಮಾಡುವ. ಮಳೆಗೆ ಒಳ್ಳೆ ಟೇಸ್ಟಾಗಿ ಸೂಪರಾಗಿ ಕ್ರಿಸ್ಪಿಯಾಗಿರ್ತದೆ. ಒಂದು ಮಾಡಿ ತಿಂತ ಚಾವಟಿ ತಿಂತಿದ್ರೆ ಖುಷಿಯಾಗಬೇಕು. ಹಾಗೆ ಒಂದು ಪಕೋಡ ಮಾಡುವ. ಇದನ್ನು ಮಾಡಲಿಕ್ಕೆ ತುಂಬ ಸುಲಭ ಉಂಟು, ಬೇಗನೆ ಸಹ ಆಗ್ತದೆ, ಟೇಸ್ಟಿ ಸಹ ಇರ್ತದೆ. ನೋಡುವ ಹೇಗೆ ಮಾಡೋದು ಅಂತ ಬನ್ನಿ. ನಾನು ನೋಡಿ ಒಂದು ಬಾಣಲೆ ಬಿಸಿ ಇಟ್ಟಿದ್ದೀನಿ. ಇದಕ್ಕೆ 1.5 ಕಪ್ ಅಷ್ಟು ಬೊಂಬೈ ಸಜ್ಜಿಗೆ ಹಾಕ್ಕೊಂಡಿದ್ದೀನಿ. ನಾನು ನಮಗೆ 1.5 ಕಪ್ಪಷ್ಟು ಬೇಕಂತ 1.5 ಕಪ್ ಅಂದರೆ ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಸ್ವಲ್ಪ ನಮಗೆ ಬಿಸಿಯಾಗಿ ಸಿಕ್ಕಿದರೆ ಸಾಕು. ಉರಿಯೋದೆಲ್ಲ ಬೇಡ. ಈಗ ಜಸ್ಟ್ ಬಿಸಿಯಾಗಿ ಸಿಕ್ಕಿದರೆ ಸಾಕು. ನೋಡಿ ಕೈಯಲ್ಲಿಟ್ಟಾಗ ಈಗ ಬಿಸಿ ಆದರೆ ಸಾಕು. ಹೀಗೆ ಹಾಗೆ ಹುರಿದು ತೆಗೆದುಕೊಳ್ಳುವ ನಾವು. ನೋಡಿ ಈಗ ತಣ್ಣಗಾಗಿದೆ ಇದು. ಇದಕ್ಕೆ ನಾವು ಏನೆಲ್ಲ ಹಾಕೋದು ಅಂತ ನೋಡುವ. ನೋಡಿ ಕೈಯಲ್ಲಿ ಮುಟ್ಟಿದ್ರೆ ಈಗ ಇಷ್ಟು ತಣ್ಣಗಾಗಿರಬೇಕು. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ವ. ನಾನಿಲ್ಲಿ ನೀರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಚಿಕ್ಕದಾಗಿ ಅದನ್ನು ನಿಮ್ಮ ಕ್ವಾಂಟಿಟಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಜಾಸ್ತಿ ಹೆಚ್ಚು ಕಮ್ಮಿ ಬೇಕಿದ್ರೆ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನಾವು ಹಿಂಗೆ ಹಾಕುವ. ಹಿಂಗೆ ಹಾಕಿದರೆ ಒಂದು ಸ್ವಲ್ಪ ಗ್ಯಾಸ್ಟಿಕ್ ಆಗಿದರೆ ಕಮ್ಮಿ ಆಗ್ತದೆ ಅಂತ ಹಿಂಗೆ ಹಾಕುವ. ಹಿಂಗೆ ಹಾಕಿಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ವ. ಜೀರಿಗೆ ಹಾಕಿದರೆ ಪರಿಮಳ ಬರ್ತದೆ ಅಂತ. ನಾನು ಸ್ವಲ್ಪ ಕಡಲೆ ಬೀಜ ಉಂಟು, ನೆಲಗಡಲೆ ಬೀಜ ಉಂಟಲ್ಲ, ಅದನ್ನು ಹುರಿದು ಪುಡಿ ಮಾಡಿ ತೊಗೊಂಡಿದ್ದೀನಿ. ಪುಡಿ ಅಂದರೆ ತುಂಬ ಪುಡಿ ಅಲ್ಲ, ಸಿಪ್ಪೆ ತೆಗೆದು ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು. ಇಡೀ ಸಿಕ್ಕ ತಿನ್ನುವಾಗ ನಮಗೆ ಇಡೀ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ ಅಂತ. ಇದನ್ನೆಲ್ಲ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ವ. ಯಾಕೆಂದರೆ ನೀರುಳ್ಳಿಯಲ್ಲಿ ನೀರಿರ್ತದೆ. ಫಸ್ಟ್ ನೀರುಳ್ಳಿ ಅದೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು ಚಿಕ್ಕದಾಗಿ ಉಂಡೆ ಮಾಡಲಿಕ್ಕೆ ಸಿಕ್ಕಿದ್ರೆ ಸಾಕು. ನೋಡಿ ಹೀಗೆ ತುಂಬ ನೀರು ಹಾಕಿ ಪಚ ಮಾಡ್ಕೊಳ್ಳೋದು ಬೇಡ. ಈಗ ನೋಡಿ ಇದನ್ನು ತೋರಿಸಿದ್ರೆ ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳಿಕ್ಕೆ ಸಿಕ್ಕಿದ್ರೆ ಸಾಕು. ನೋಡಿ ಇದಕ್ಕೇನು ಮಾಡುವ ಅಂದರೆ ನಾವು 2 ಸ್ಪೂನು ಎಣ್ಣೆ ಹಾಕ್ಕೊಳ್ವ. ಇದನ್ನು ನಾವು ಬಿಸಿ ಮಾಡಬೇಕು ಅಂತೇನಿಲ್ಲ ಎಣ್ಣೆ. ಹೀಗೆ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೋಡಿ ಎಣ್ಣೆ ಜಸ್ಟ್ ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ವ. ನಾವು ಒತ್ತಿ ಮಿಕ್ಸ್ ಮಾಡಬಾರ್ದು. ಈಗ ಹಗುರದಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ನೋಡಿ ಹೀಗೆ ಉಂಡೆ ಮಾಡ್ಕೊಳ್ಳಿಕ್ಕೆ ಸಿಕ್ಕಿದ್ರೆ ಸಾಕು ನಮಗೆ. ಚಿಕ್ಕದಾಗಿ ನೋಡಿ ಇಷ್ಟು. ಅದು ಒತ್ತಿ ಉಂಡೆ ಮಾಡ್ಕೊಳ್ಳಿಕ್ಕಿಲ್ಲ, ಮೇಲಿಂದ ಮೇಲೆ ಇಲ್ಲೇ ಸ್ವಲ್ಪ ಚಿಕ್ಕ ಉಂಡೆ ಮಾಡಿ ತೆಗೆದಿಟ್ಕೊಳ್ಳುವ. ಯಾಕಂದರೆ ನಮಗೆ ಎಣ್ಣೆಯಲ್ಲಿ ಬಿಡುವಾಗ ಈಸಿ ಆಗ್ತದೆ ಅಂತ ಉಂಡೆ ಮಾಡೋದು. ಹೀಗೆ ಉಂಡೆ ಮಾಡಿ ಇಟ್ಕೊಳ್ಳೋದು ತೆಗೆದು ಪ್ಲೇಟಿಗೆ. ಒಂದು ಸರ್ತಿ ಹಾಕುವಷ್ಟು ಉಂಡೆ ಮಾಡಿ ಇಟ್ಕೊಂಡು ನೋಡಿ. ನಾನು ಹೀಗೆ ಹಗುರ ನೋಡುವಾಗ ಗೊತ್ತಾಗ್ತದೆ ನಾನು ಒತ್ತಿ ಉಂಡೆ ಮಾಡಲಿಲ್ಲ ಅಂತ. ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಇದ್ದಾಗ ನೋಡಿ ಒಂದೊಂದೇ ಉಂಡೆ ತೆಗೆದು ಹಾಕಿದರೆ ಆಯಿತು. ಗೋಲ್ಡನ್ ಕಲರ್ ಆಗಿ ಬೆಂದು ತೆಗೆದರೆ ಆಯಿತು. ಎಷ್ಟು ಸೂಪರಾಗಿರ್ತದೆ ಅಂದರೆ ಇನ್ನೂ ಸಹ ತಿನ್ನಬೇಕು ಅಂತ ಆಗ್ತದೆ. ಅಷ್ಟು ಒಳ್ಳೆಯದಾಗ್ತದೆ. ನೀವು ಸಹ ಹೀಗೆ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಒಳ್ಳೆಯದಾಗಿದೆ. ಗೋಲ್ಡನ್ ಕಲರ್ ಸ್ಲೋ ಗ್ಯಾಸಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೆ ಬೇಯಿಸಿ. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.